ಓಂ ತೀರ್ಥಶಂಕರಾಯ ನಮಃ. ಇವಾಗಿನ ವಿಚಾರ, ನಾನಿಲ್ಲಿ ಜೈನರ ಬಸದಿಗೆ ಬಂದಿದ್ದೀನಿ. ಇಲ್ಲಿ ಒಂದು ವಿಶೇಷತೆ ನೋಡ್ಬೋದು ನೀವು. ಏನು ವಿಶೇಷ ಗೊತ್ತಾ? ನಿಮಗೆ ತೋರಿಸ್ತೀನಿ, ನೋಡಿ, ನೀವೇ ನೋಡ್ಬಿಡಿ. ಇವರು ತೀರ್ಥಶಂಕರರು, ನೋಡಿ ತೋರಿಸ್ತೇನೆ ನಿಮಗೆ. ಹೇಳಿ ಓಂ ತೀರ್ಥಶಂಕರಾಯ ನಮಃ. ಅಲ್ಲಿ ಕಪ್ಪೆ ನೋಡಿದ್ರಾ? ನೋಡಿ, ಇಲ್ಲೊಂದು ಕಪ್ಪೆ ಇದೆ. ಕಪ್ಪೆ ಹೇಗೆ ಬಂದಿದೆ ಗೊತ್ತಾ ನಿಮಗೆ? ಅವರ ಒಂದು ತಪೋಶಕ್ತಿಯ ಗುಣ ಹೇಗಿರ್ಬೋದು ಅಂತ ನೋಡಿ ನೀವೇ ಗ್ರಹಿಸಿ. ಅಂದರೆ ಕಪ್ಪೆ ಅವರ ಒಂದು ಸೇವೆಗೆ ಬಂದಿದೆ, ಅರ್ಥಾಯ್ತಾ? ಸೇವೆ ಅಂದರೆ ಅವರ ಜೊತೆ ಅವರ ನಾಮ ಸ್ಮರಣೆ ಮಾಡಲಿಕ್ಕೆ. ಅಂದರೆ ದೇವರು ಪ್ರಾಣಿ ಪಕ್ಷಿಗಳ ಜೊತೆ ಇರುತ್ತಾರೆ ಸದಾ ಅನ್ನಲಿಕ್ಕೆ ಇದೇ ಸಾಕ್ಷಿ. ಈಗ ಉದಾಹರಣೆಗೆ ನಾವು ಹಾವುಗಳಿಗೆ ಪೂಜೆ ಮಾಡಲ್ವಾ? ಹಾವುಗಳಿಗೆ ಅಂದರೆ ಮೂರ್ತಿಗೆ ಪೂಜೆ ಮಾಡ್ತೇವೆ ಅಲ್ವಾ? ಹಾವುಗಳಿಗೆ ಅಂದರೆ ಮೂರ್ತಿಗೆ ಪೂಜೆ ಮಾಡ್ತೇವೆ. ಅದೇ ನಿಜವಾದ ಹಾವು ಬಂದರೆ, ಅಯ್ಯೋ ಹಾವು ಹಾವು ಇಷ್ಟು ಹಾವು ಬಂತು. ನಿಜವಾದ ಹಾವು ಬಂದರೆ ಬೊಡಗೆ ತಗೊಂಡು ನಿಂತ್ಕೊಳ್ತೀವಿ ಅಲ್ವಾ? ಕಾರಣ ಏನಂದರೆ ನಮಗೆ ಅರಿವಿಲ್ಲ. ಏನು ಅರಿವಿಲ್ಲ? ಪ್ರಾಣಿ ಪಕ್ಷಿಗಳ ಅರಿವಿಲ್ಲ. ಪ್ರಾಣಿ ಪಕ್ಷಿಗಳನ್ನು ನಾವು ದ್ವೇಷ ಮಾಡಬಾರ್ದು, ಅವುಗಳಿಗೆ ತೊಂದರೆ ಕೊಡಬಾರ್ದು. ಅವುಗಳು ನಮಗೆ ಏನು ಮಾಡಲ್ಲ, ಹಾವುಗಳು ಸುಮ್ಮನೆ ನಮಗೇನು ಮಾಡಲ್ಲ ಅನ್ನೋದು ಮನುಷ್ಯನಿಗೆ ಇನ್ನೂ ಅರಿವಾಗಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಮನುಷ್ಯತ್ವ ಇಲ್ಲವಲ್ಲ, ಅದಕ್ಕೆ ಅರಿವು ಆಗೋದೇ ಇಲ್ಲ ಅವನಿಗೆ. ಹಾಗೆ ಕೆಲವರಿಗೆ ನಿಮ್ಗೆ ಹೇಳ್ತೇನೆ, ಇಷ್ಟೆಲ್ಲ ಇಲ್ಲಿ ಒಂದು ಜನರ ಬಸದಿದೆ, ಶ್ರವಣ ಬೆಳಗೊಳ ವೀಕ್ಷಕರೇ. ಇಲ್ಲಿ ಜನರ ಬಸದಿದೆಯಲ್ಲ, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಒಂದು ಸರಿಯಾದ ಒಂದು ಗುರು ಇಲ್ಲ, ಹಾಗೆ ಯಾರೂ ಇಲ್ಲ ಇವತ್ತಿನ ದಿನ. ಎಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಹೋಗಿರ್ಬೋದೇನೋ ಹೆಚ್ಚು ಕಡಿಮೆ. ಇದೆಲ್ಲ ಯಾರಿಗೆ ಬೇಕಲ್ವ ಇವತ್ತಿನ ದಿನ? ಏನಂತೀರಿ? ಈ ಬಸದಿ, ಮಠ, ದೇವಸ್ಥಾನ ಇದೆಲ್ಲ ಯಾರಿಗೆ ಬೇಕು? ದುಡ್ಡು, ಕಾಸು, ಊಟ ಇದ್ದರೆ ಸಾಕಲ್ವಾ? ಏನಂತೀರಿ? ಅದೇ ಥರ ಆಗಿಬಿಟ್ಟಿದೆ ಜನ್ರೇಷನ್, ಏನು ಮಾಡೋಕ್ಕಾಗಲ್ಲ. ಏನಂತೀರಿ? ಆದರೆ ಇಲ್ಲಿ ವಿಶೇಷತೆ ಮಾತ್ರ ನನಗೆ ತುಂಬ ಜೈನರಲ್ಲಿ ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ನೋಡಿದೆ, ಇಷ್ಟೆಲ್ಲ ಸಿದ್ಧಿಗಳಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಸಿದ್ಧಿಗಳಿದ್ದಾರೆ, ಇಷ್ಟೆಲ್ಲ ಸಾಧಕರಿದ್ದಾರೆ, ಇಷ್ಟೆಲ್ಲ ಆದಿನಾಥರು, ಪಾರ್ಶ್ವನಾಥರು, ಇನ್ನು ಹೆಚ್ಚಿನ ನಾಥರು. ನಮಃ ಶಿವಾಯ. ಆದಿನಾಥಾಯನೋ ಪಾರ್ಶ್ವನಾಥಾಯನೋ, ಆದಿನಾಥಾಯನೋ ಪಾರ್ಶ್ವನಾಥಾಯನೋ, ಪಾರ್ಶ್ವನಾಥಾಯನೋ ಆದಿನಾಥಾಯನೋ ಪಾರ್ಶ್ವನಾಥಾಯನೋ. ನೋಡಿ, ಆ ಕಪ್ಪೆ ಎಲ್ಲೇ ಇದೆ. ಎಲ್ಲರೂ ಹೇಳಿ ತೀರ್ಥಶಂಕರಾಯ ನಮಃ. ಓಂ ತೀರ್ಥಶಂಕರಾಯ ನಮಃ.